ಗುಡ್ ಈವ್ನಿಂಗ್ ಎವ್ರಿ ಒನ್. ಇವತ್ತು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪಾಜಿ ಅಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಇವತ್ತೆಲ್ಲ ಹೋಟೆಲ್ಗೆ ಹೋಗೋಣ ನೈಟ್ ಡಿನ್ನರ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತು ನೈಟ್ ಡಿನ್ನರ್ಗೆ ಹೊರಡ್ತಾ ಇದ್ದೀವಿ. ಸೊ ಮಕ್ಕಳು ತುಂಬ ದಿನದಿಂದ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀವಿ ನೈಟ್ ಡಿನ್ನರಿಗೆ ಹೋಗೋಣ ಅಂತೇಳಿ. ಯೂಶ್ವಲಿ ಅದು ವೆಜ್ ಹೋಗೋಣ ಅಂತ ಅಂದ್ಕೊಂಡ್ವಿ, ನಾವು ನಾನ್ ವೆಜಿಟೇರಿಯನ್ನೇ. ಬಟ್ ಯಾಕೋ ಅಪ್ಪಾಜಿ ಅಮ್ಮ ಇಬ್ಬರು ವೆಜ್ ಊಟ ಮಾಡೋಣ ಅಂತ ಹೇಳಿದರು. ಹಾಗಾಗಿ ವೆಜ್ ಹೋಗ್ತಾ ಇದ್ದೀವಿ. ಈಗ ನಮ್ಮ ಶಿವಮೊಗ್ಗದಲ್ಲಿ ಆಕಾಶನ್ ಅಂತ ಗೊತ್ತಿರ್ಬೋದು ಎಲ್ಲರಿಗೂ. ಸೊ ಹಾಗಾಗಿ ಇವತ್ತು ವೆಜ್ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಆಶಾ ಅಬಿ ಬ್ಲಾಗ್ಸ್. ಸೊ ಲೆಟ್ಸ್ ಗೋ. ಇವತ್ತಿಂದು ಡಿನ್ನರ್ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಮಕ್ಕಳು ಆಲ್ರೆಡಿ ರೆಡಿ ಆಗಿದ್ದಾರೆ. ಸೊ ನಾವು ಈಗ ರೆಡಿ ಆಗಬೇಕು. ಸೊ ಈ ರೀತಿ ಟ್ವಿನ್ನಿಂಗಾಗಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಇಬ್ಬರೂ. ಸೊ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನೋಡೋಣ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ರೆಡಿ ಟೈಮ್ ಇವಾಗ 8 o'clock ಆಗಿದೆ. ಸೊ ಮುಗಿಸ್ಕೊಂಡು ಇವಾಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಹೋಗೋಣ ಅಂತ ಹೊರಟಿದ್ದೀವಿ ಡಿನ್ನರ್ಗೆ. ಸೊ ಇದಾಗಿದೆ ಬ್ಲಾಗ್. ನೋಡ್ತಾ ಇರಿ ಇವತ್ತು ಯಾವ ರೀತಿ ಡಿನ್ನರ್ ಇರುತ್ತೆ, ಏನೇನು ಸ್ಪೆಷಾಲಿಟಿ ಇರುತ್ತೆ ಹೋಟೆಲಲ್ಲಿ ನೋಡೋಣ. ಆಯಿತಾ? ಓಕೆ, ಲೆಟ್ಸ್ ಗೋ. ಎಲ್ಲರೂ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ ಹೋಟೆಲ್ಗೆ ಹೋಗೋದು ಅಂತ. ಅಪ್ಪಾಜಿ ಅಮ್ಮ ಕೂಡ ರೆಡಿಯಾಗಿ ಬಂದರು. ಸೊ ಅವ್ರದ್ದು ಇದು 40th ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಅವ್ರಿಗೂ ಸ್ವಲ್ಪ ಖುಷಿ ಇದೆ. ಅದೇ 40 years ಕಂಪ್ಲೀಟ್ ಆಯಿತು. ಈ 40 yearsಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಎಲ್ಲರ ಲೈಫಲ್ಲೂ ಅಷ್ಟೇ ಆ್ಯಸ್ ಎ ಕಪಲ್. ಸೊ ಅವ್ರಿಗೂ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ. ಅಮ್ಮ ತುಂಬ ಕೇರ್ ಮಾಡ್ತಾರೆ ಅಪ್ಪಾಜಿ. ಈವನ್ ಅವರು ಡ್ರೆಸ್ಸಿಂದ ಹಿಡಿದು ಕೂಡ ಅಪ್ಪಾಜಿ ಸ್ವಲ್ಪ ರೇರ್ಲಿ ಹೊರಗಡೆ ಹೋಗೋದು. ಅವರು ತುಂಬ ಅಕೇಶನಲ್ಲಿ ಹೊರಗಡೆ ಹೋಗೋದು. ಈ ಥರ ಏನಾದರೂ ನಾವು ತುಂಬ ಹೋಗೋಣ ಅಂತ ಹಿಂಸೆ ಮಾಡಿದಾಗ ಅಷ್ಟೇ ಹೊರಡೋದಿಲ್ಲ ಅಂದರೆ ಅವ್ರು ಹೊರಗಡೆ ಹೋಗೋಕೆ ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ಏನಾದರೂ ಮಾಡಿ ಹೊರಗಡೆ ಹೋಗಲೇಬೇಕು, ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. 40th ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೊರಟ್ವಿ. ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು ಕಾರಲ್ಲಿ. ಅವ್ರ ಅಜ್ಜಿಗೆಲ್ಲ ತುಂಬ ಪಾತ್ರೆ ಕೊಟ್ಕೊಂಡು ಗಲಾಟೆ ತಲೆಹರಟೆಗಳು ಮಾಡ್ತಾಯಿದ್ರು. ಇಬ್ಬರೂ ಅಷ್ಟೇ, ನಾನು ಮುಂದೆ ಹೋಗಬೇಕು, ನೀನು ಮುಂದೆ ಹೋಗಬೇಕು ಅಂತ. ಸೊ ಅರೌಂಡಾಗಲೇ ಮನೆಯಿಂದ ಹೊರಟಾಗ 8:30 ನಿಯರ್ಲಿ 8:30 ಆಗಿತ್ತು. ಹೊರಟ್ವಿ. ಆಕಾಶ್ ವೆಜ್ ಅಂದರೆ ಸ್ವಲ್ಪ ನಾವು ಪ್ರಿಫರ್ ಮಾಡೋದು ಆಕಾಶಿಂದ ಹೋಗಿ ಅಲ್ಲೆಲ್ಲ ಚೆನ್ನಾಗಿರುತ್ತೆ. ನಮಗೆ ನಮ್ಮದು ಒಪಿನಿಯನ್ ಇದು. ಹಾಗಾಗಿ ನಮಗೆ ವೆಜ್ ಅಂತ ಬಂದಾಗ ಆಕಾಶಿನ್ಗೆ ಹೋಗ್ತೀವಿ ನಾವು ಜಾಸ್ತಿ. ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 6 months ಆಗಿತ್ತು ಹೋಟೆಲ್ಗೆ ಹೋಗಿ. ಲಾಸ್ಟ್ ಸಮ್ಮರಲ್ಲಿ ಏನೋ ಹೋಗಿದ್ದು, ಅದಾದಮೇಲೆ ಮತ್ತೆ ಹೋಟೆಲ್ಗೆ ಹೋಗಿರಲಿಲ್ಲ. ಸೊ ಇವಾಗ ಹೋಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಪುನರ್ವಗಂತೂ ಯಾವಾಗ ಆರ್ಡರ್ ಬರುತ್ತೋ ಅಂತಲೇ ವೆಯ್ಟ್ ಮಾಡ್ತಾಯಿದ್ದ. ಅವ್ರ ಪಪ್ಪ ಹತ್ರ ಕ್ವಶನ್ಸ್ ಕೇಳಿಕೊಂಡು, ಪಪ್ಪ ಅದೇನು, ಪಪ್ಪ ಇದೇನು ಅಂತ ಸ್ವಲ್ಪ ಕ್ವಶನ್ ಕೇಳಿಕೊಂಡು ಅವನಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಹೊರಗಡೆ ಹೋದರೆ ಪುನರ್ವ್ಗೆ. ಈಗ ಅವನು ನೋಡ್ತಾ ಚಿಕ್ಕವನು ದುವಿತ್ ಕೂಡ ಹಾಗೆ ಕಲ್ತ್ಬಿಟ್ಟಿದ್ದಾನೆ. ಸೊ ನಾವು ಯೂಶ್ವಲಿ ಫಸ್ಟು ನಾವು ಸೂಪ್ ತೊಗೊಂಡ್ವಿ, ಟೊಮೊಟೊ ಸೂಪ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಮಕ್ಳಿಗೂ ತುಂಬ ಇಷ್ಟ ಸೂಪು. ಹಾಗಾಗಿ ಟೊಮೊಟೊ ಸೂಪ್ ತೊಗೊಂಡ್ವಿ ಫಸ್ಟು. ಆಮೇಲೆ ಮಸಾಲ ಪಾಪಡ್ ತೊಗೊಂಡ್ವಿ. ನೆಕ್ಸ್ಟು ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ಅಮ್ಮಂಗೆ ಮಶ್ರೂಮ್ ಅಂದರೆ ಇಷ್ಟ, ಹಾಗಾಗಿ ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡ್ವಿ. ಆಮೇಲೆ ಇನ್ನೊಂದು ವೆಜ್ ಹರಾಬರ ಕಬಾಬ್ ಅಂತ ಏನೋ ಹೇಳಿದರು ಅವರು, ಅದೊಂದು ತೊಗೊಂಡ್ವಿ. ಅದನ್ನು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಇನ್ನೊಂದು ಬೇಬಿಕಾರ್ನ್ ಮಂಚೂರಿ ತೊಗೊಂಡ್ವಿ. ಅದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಬೇಬಿಕಾರ್ನ್ ಮಂಚೂರಿಯನ್ ತೊಗೊಂಡ್ವಿ. ಬಟ್ ಪುನರು ಮಾತ್ರ ಮಸಾಲ ಪಾಪಡ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ. ಅವನಿಗೆ ಮಸಾಲ ಪಾಪಡ್ ಅಂದರೆ ತುಂಬ ಇಷ್ಟ. ಇವನು ತುಂಬ ತರಲೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ದುವಿದ್ಗೆ ನಾವು ಮೊಬೈಲ್ ಹಾಕಿ ಕೂರಿಸ್ಬಿಟ್ವಿ. ತುಂಬ ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಎಲ್ಲ ರೋಟಿ ಎಲ್ಲ ಊಟ ಮಾಡ್ಕೊಂಡು, ರೋಟಿ, ಆಮೇಲೆ ಕಾಜು ಮಸಾಲ, ಆಮೇಲೆ ವೆಜ್ ಕೊಲ್ಹಾಪುರಿ, ಆಮೇಲೆ ಫ್ರೈಡ್ ರೈಸ್, ಆಮೇಲೆ ದಾಲ್ ಕಿಚಡಿ, ಹೀಗೆ ಏನೇನು ಫ್ರೈ ಮಾಡಿ ಲಾಸ್ಟಲ್ಲಿ ಇರಲಿ ಅಂತ ಒಂದು ಸೋಡಾ ತೊಗೊಂಡ್ವಿ, ಡೈಜೆಷನ್ ಚೆನ್ನಾಗಾಗಲಿ ಅಂತ. ಇವ್ರಿಗೆ ಕಾಯ್ತಾ ಇರ್ತಾರೆ ಡೈಜೆಷನ್ ಅನ್ನೋದಕ್ಕಿಂತ ನನ್ನ ಮಕ್ಕಳಿಗೆ ಸೋಡಾ ಅಥವಾ ಜ್ಯೂಸು ಅಂತಂದರೆ ತುಂಬ ಇಷ್ಟ. ಅವರು ಇಷ್ಟಪಟ್ಟು ಕುಡಿತಾರೆ. ಸೊ ಲಾಸ್ಟಲ್ಲಿ ಮನೆಗೆ ಬಂದ್ವಿ. ನನ್ನ ಮಗ ಅವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾನೆ ನೋಡಿ ಹೋಟೆಲ್ ಬಗ್ಗೆ. ಹೋಟೆಲಲ್ಲಿ ಏನು ಮಾಡಿದ್ವಿ?
ಎಲ್ಲ ತಿಂದೆ ಬಂದಿ ಮನೆಗೆ ಬಂದೆ ಎಲ್ಲ ಮುಗ್ದೆ ಏನೇನು ತಿಂದೆ? ತೂತು ಆಮೇಲೆ ಇದು ಯಾವುದು? ಇದು ಪಾಪಡ್. ಪಾಪಡ್ ಹಾಂ, ಪಾಪಡ್ ರೋಟಿ. ನೋಟಿ ಮತ್ತೆ ಮತ್ತೆ ಅವತ್ತು ಮತ್ತೆ ಅಲ್ಲಿ ಹೋಗಿ ಮತ್ತೆ ಮಾಡ್ಕೊಂಡು ಇಲ್ಲೇ ಬಂದೆ ಸಪರೇಟ್ ಮಾಡಿ ಟೈಪ್ ಮಾಡಿ ಎಲ್ಲರೂ ಲೈಟ್ ಹೌದಾ? ಹೌದಾ ದುವಿತ್, ವಾಟ್ ಯು ಡೂಯಿಂಗ್ ದೇರ್? ಹೋಗಲಿ ಹೋಗೋಳು Say good night to everyone. ಗುಡ್ ನೈಟ್ Everyone. ಅಲ್ಲ ಸರ್ ಆಂಟಿ Duvit, say good night to everyone. Good night. Good night. Sweet dreams. Bye everyone. ಇದಾಗಿತ್ತು ಇವತ್ತಿನ ನಮ್ಮ ಮಿನಿ ಬ್ಲಾಗ್. ಅಪ್ಪಾಜಿ ಅಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಆಗಿತ್ತು ಇದು. ಸೊ ಇದೇ ರೀತಿ ನಮ್ಮ ಚಾನಲ್ನ ಎಲ್ಲರೂ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಸೇ ಬಾಯ್.